ಮತ್ತೊಂದು ಹಣಕಾಸು ಯೋಜನೆಯ ತಾಲೂಕು ಪಂಚಾಯತ್ ಕಾಮಗಾರಿಗಳ ಖರ್ಚಾದ ವಿವರ. ಅಡ್ಡಿಗೆರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಖರ್ಚಾದ ಮೊತ್ತ 1,49,989. ಭಾಗವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಮತ್ತು ನವೀಕರಣ ಖರ್ಚಾದ ಮೊತ್ತ 2,99,999. ಭಾಗವತಿ ಗ್ರಾಮದ ಪಶು ಆಸ್ಪತ್ರೆ ಆವರಣದಲ್ಲಿ ಪೇವರ್ಸ್ ಹಾಕುವುದು ಖರ್ಚಾದ ಮೊತ್ತ 97,728. ಭಾಗವತಿ ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹೊಸದಾಗಿ ಶುದ್ಧೀಕರಣ ಯಂತ್ರ ಅಳವಡಿಸುವುದು ಖರ್ಚಾದ ಮೊತ್ತ 1,19,899. ರಾಜ್ಯ ಹಣಕಾಸು ಯೋಜನೆಯ ತಾಲೂಕು ಪಂಚಾಯತ್ ಅನುದಾನದ ಖರ್ಚಾದ ಮೊತ್ತ 2020-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ಬಿಮ್ನಳ್ಳಿ ಗ್ರಾಮದ ಬೊಮ್ಮು ಬಡ್ಕಾರಿ ಮನೆಯಿಂದ ಜಾನುಜೋರಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಖರ್ಚಾದ ಮೊತ್ತ 2,39,705. ಭಾಗವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಗೋಡೆ ನಿರ್ಮಾಣ 79,900. ಭಾಗವತಿ ಗ್ರಾಮದ ಮೊಹಮ್ಮದ್ ಶಾ ಮನೆಯಿಂದ ಮೈಮೂನಾ ಶೇಖ್ ಮನೆಯವರೆಗೆ ಸಿಸಿ ಗಟಾರ ನಿರ್ಮಾಣ ಖರ್ಚಾದ ಮೊತ್ತ 42,938. ಭಾಗವತಿ ಗ್ರಾಮದ ಉರ್ದು ಶಾಲೆಗೆ ಧ್ವಜದ ಕಟ್ಟೆ ನಿರ್ಮಾಣ ಖರ್ಚಾದ ಮೊತ್ತ 39,884. ಭಾಗವತಿ ಗ್ರಾಮದ ಉರ್ದು ಶಾಲೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸುವುದು ಖರ್ಚಾದ ಮೊತ್ತ 54,831. ಭಾಗವತಿ ಗ್ರಾಮದ ವಿದ್ಯುತ್ ಆಟೆ ಮನೆ ಮುಂದೆ ನಿರ್ಮಾಣ ಅಳವಡಿಸುವುದು 2020-2021 ಖರ್ಚಾದ ಮೊತ್ತ 1,29,950. 2020-21 ಭಾಗವತಿ ಗ್ರಾಮದ ಮೇನ್ ರಸ್ತೆಯ ರೇಣುಕಾ ಯಂತ್ರಾಮಿ ಮನೆ ಮುಂದೆ ಕೈಮಾಸ್ ದೀಪ ಅಳವಡಿಸುವುದು ಖರ್ಚಾದ ಮೊತ್ತ 1,29,950. 2021ನೇ ಸಾಲಿದ್ದು ಭಾಗವತಿ ಗ್ರಾಮದ ಲಚ್ಚವ್ವ ಲಮಾಣಿ ಮನೆ ಮುಂದೆ ಹಿಮಾಸ್ ದೀಪ ಅಳವಡಿಸುವುದು ಖರ್ಚಾದ ಮೊತ್ತ 1,29,950. 2021 ಭಾಗವತಿ ಗ್ರಾಮದ ಚಂದ್ರಶೇಖರ್ ಹರಿಜನ್ ಮನೆ ಪಕ್ಕ ಕೈಮಾಸ್ ದೀಪ ಅಳವಡಿಕೆ ಖರ್ಚಾದ ಮೊತ್ತ 1,29,950. 2021 ನೊಗ್ನಾಳ್ ಗ್ರಾಮದ ಬಾಬು ಹೊರಗ್ ಮನೆ ಮುಂದೆ ಕೈಮಾಸ್ ದೀಪ ಅಳವಡಿಸುವುದು ಖರ್ಚಾದ ಮೊತ್ತ 1,29,905. 21-22ರಲ್ಲಿ ನೊಗ್ನಾಳ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ದುರಸ್ತಿ ಖರ್ಚಾದ ಮೊತ್ತ 1,49,877. 21-22 ಅಡ್ಡಿಗೆರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ದುರಸ್ತಿ ಖರ್ಚಾದ ಮೊತ್ತ 1,49,982. 21-22ರಲ್ಲಿ ಭಾಗವತಿ ಗ್ರಾಮದ ಅಂಗನವಾಡಿ 1 ಕಟ್ಟಡದ ಟೈಲ್ಸ್ ಅಳವಡಿಸುವುದು ಮೇಲ್ಛಾವಣಿ ರಿಪೇರಿ ಬಾಲಸ್ನೇಹಿ ಚಿತ್ರ ಬಿಡಿಸುವುದು ಖರ್ಚಾದ ಮೊತ್ತ 1,99,589. 21-22ರಲ್ಲಿ ಭಾಗವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಟರ್ ಪ್ಯೂರಿಫೈಯರ್ ಅಳವಡಿಕೆ ಖರ್ಚಾದ ಮೊತ್ತ 49,209. 23-24ರಲ್ಲಿ ಭಾಗವತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗೆ ಬೋರ್ವೆಲ್ಗೆ ಡಿಪ್ಪಿಂಗ್ ಮಾಡುವುದು ಖರ್ಚಾದ ಮೊತ್ತ 1,68,634. 23-24 ಬಿಮ್ನಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡ ಕಾಮಗಾರಿಯ ಪ್ಲಾಸ್ಟರ್ ಹಂತದವರೆಗೆ ಆಗಿದ್ದು ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸುವುದು ಖರ್ಚಾದ ಮೊತ್ತ 4,60,104. 23-24 ಭಾಗವತಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶವಾಗಾರ ನಿರ್ಮಾಣ ಖರ್ಚಾದ ಮೊತ್ತ 4,99,838. 23-24 ಗದ್ದೆಬೇಡ ಗ್ರಾಮದ ಬಾಗಿಬಾಯಿ ಡುಗಿ ಕೋಡೆ ಮನೆಯಿಂದ ಇನ್ನು ತೊಂಡೆ ಹೋಗುವ ರಸ್ತೆಗೆ ಶಿಷ್ಟ ರಸ್ತೆ ನಿರ್ಮಾಣ ಖರ್ಚಾದ ಮೊತ್ತ 4,25,628. 23-24 ಬಿಮ್ನಳ್ಳಿ ಗ್ರಾಮದ ಬೊಮ್ಮು ಬಾಬು ಪಡ್ಕಾರಿ ಮನೆಯಿಂದ ನಾವು ಬಾಬು ಕಾಪಿ ಮನೆಯವರೆಗೆ ಹೋಗುವ ರಸ್ತೆಗೆ ಶಿಶಿ ರಸ್ತೆ ನಿರ್ಮಾಣ ಖರ್ಚಾದ ಮೊತ್ತ 4,92,945. 24-25 ಭಾಗವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸುವುದು ಖರ್ಚಾದ ಮೊತ್ತ 1,99,472. 24-25ರಲ್ಲಿ ಭಾಗವತಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಿಟಕಿ ಬಾಗಿಲು ರಿಪೇರಿ ಹಾಗೂ ವಿದ್ಯುತ್ ರಿಪೇರಿ ಖರ್ಚಾದ ಮೊತ್ತ 3,49,784. 24-25ರಲ್ಲಿ ಬಶೀರ್ಕೊಪ್ ಗ್ರಾಮದ ಮುಖ್ಯ ರಸ್ತೆಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯವರೆಗೆ ಶಿಶಿ ರಸ್ತೆ ನಿರ್ಮಾಣ ಖರ್ಚಾದ ಮೊತ್ತ 4,99,525. 24-25ರಲ್ಲಿ ಕೋಲೇರಾಮ್ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಸಿರ್ಸಿಗೆ ವರ್ಗಾವಣೆ ಮಾಡಿದ್ದು ಅನುದಾನ 12 ಲಕ್ಷ ರೂಪಾಯಿ. 21-26ರಲ್ಲಿ ಭಾಗವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಮತ್ತು ನವೀಕರಣ ಖರ್ಚಾದ ಮೊತ್ತ 2,99,999. 23-24ರಲ್ಲಿ ಭಾಗವತಿ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹೊಸದಾಗಿ ಶುದ್ಧೀಕರಣ ಯಂತ್ರ ಅಳವಡಿಸುವುದು ಖರ್ಚಾದ ಮೊತ್ತ 1,19,900. ಒಟ್ಟು ಖರ್ಚಾದ ಮೊತ್ತ 63,77,332 ರೂಪಾಯಿ. ಧನ್ಯವಾದಗಳು. ನೆಕ್ಸ್ಟ್ ಏನಾದ್ರು ಪ್ರಶ್ನೆ, ಏನಾದ್ರು ಕೆಲಸದ ಬಗ್ಗೆ ಏನಾದ್ರು ಇದೆಯಾ ನಿಮ್ಗೆ?
ಹೇಳೋದು ಏನು ಕೆಲಸ ಬೇಕು, ಇಂಥದ್ದೊಂದು ಕೆಲಸ ಬೇಕು ನಮ್ಗೆ. ಈಗಂತೂ ಉದ್ಯೋಗ ಖಾತ್ರಿ ಕೆಲಸ ಸ್ಟಾರ್ಟ್ ಆಗಿದೆ ರೀ. ಕೆಲಸ ಸ್ಟಾರ್ಟ್ ಆಗಿದೆಯಲ್ಲ, ಎಷ್ಟು ಜನ ಹೋಗ್ತಾ ಇದ್ದೀರಿ? ಸ್ವಲ್ಪ ಕೈ ಮೇಲ್ ಮಾಡ್ತೀರಿ. ಕೆಲಸಕ್ಕೆ ಎಷ್ಟು ಜನ ಹೋಗ್ತಾ ಇದ್ದೀರಿ? ಇಲಾಖೆ ಸಹಕಾರದೊಂದಿಗೆ ಇವತ್ತು ಕೆಲಸ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಣ. ಎರಡನೇದಾಗಿ ಇದೇ ರೀತಿ ನಮ್ಮ ಕೆಲಸ ಮುಂದುವರ್ಸ್ರಿ. ಅದೊಂದು ನಮ್ಮ ಬೇಡಿಕೆ, ಜನರಿಗೆ ಉದ್ಯೋಗದ ಬೇಡಿಕೆ ಭಾಳ ಇದೆ. ಮತ್ತು ಅದನ್ನು ಹೊರತುಪಡಿಸಿ ನೀವು ಮತ್ತೆ ಈ ಸಭೆ ಒಳಗಡೆ ನೀವು ಮತ್ತೇನೋ ಬೇರೆ ಕೆಲಸಗಳು ಬೇಕಾಗಿದ್ರೆ ಬಾಂಡಾರ್ ನಿರ್ಮಾಣ ಆಗಿರ್ಬೋದು, ಬದು ನಿರ್ಮಾಣ, ಭೂಮಿಗಳನ್ನ ಸಮತಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ದನದ ಕೊಟ್ಟಿಗೆ ಆಗಿರ್ಬೋದು, ಬಚ್ಚಲ ಗುಂಡಿ ಆಗಿರ್ಬೋದು, ನಿಮ್ಗೆ ಏನಾದರೂ ಬೇಡಿಕೆಗಳಿದ್ರೆ ಇವತ್ತು ಈ ಸಭೆ ಒಳಗೆ ಪ್ರಸ್ತಾಪ ಮಾಡಿದ್ರೆ ನಾವು ಅದನ್ನು ಬರ್ಕೊಂಡು ನಾವು ಕ್ರಿಯೇಷನ್ ಮಾಡಿ ಮಂಜೂರು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಿಮ್ಮ ಅಂಗನವಾಡಿ ಸ್ಯಾಂಕ್ಷನ್ ಆಗಿದೆ ಇಲ್ಲಿ. ಈಗ ಈ ಗ್ರಾಮಕ್ಕೆ ಅಂಗನವಾಡಿದ ಒಂದು ಅವಶ್ಯಕತೆ ಇತ್ತು, ಅಂಗನವಾಡಿ ಸ್ಯಾಂಕ್ಷನ್ ಆಗಿದೆ. ಅದು ಕೆಲಸ ಆಗತ್ತೆ. ಅದು ಬಿಟ್ಟು ಮತ್ತೆ ಏನ ಕೆಲಸ ಇದೆಯಾ? ಲಾಸ್ಟ್ ಟೈಮ್ ಕೆರೆ ಹುಳಿ ಹಚ್ಚಿ ನಿಮ್ಗೆ ನೀರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈಗ ಕೆರೆ ನೀರು ಉಪಯೋಗ ಆಗ್ತಾ ಇದೆಯಲ್ಲ, ಕೆರೆ ನೀರು ಉಪಯೋಗ ಆಗ್ತಾ ಇದೆಯಲ್ಲ ನಿಮ್ಗೆ?